ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನದ ವಿಶೇಷತೆ ಏನು, ಈ ದಿನದ ಪಂಚಾಂಗ ಏನು, ಹಾಗೆ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಈ ದಿನ 2026 ಜನವರಿ ತಿಂಗಳ 7ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ಪಂಚಾಂಗ ಫಲ ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:29 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖಾ ನಕ್ಷತ್ರ. ಇದು ಈ ದಿನ ಸಂಜೆ 4:50 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಸಂಜೆ 6:39 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಸಂಜೆ 6:33 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 1:55 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:03 ಮಧ್ಯಾಹ್ನ 12:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:11 ಬೆಳಿಗ್ಗೆ 9:37 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:33 ಬೆಳಿಗ್ಗೆ 11:08 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:08. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಬುದ್ಧಿಗೆ ಕಾರಕನಾಗಿರುವಂಥವನು, ವಾಕ್ಚಾತುರ್ಯಕ್ಕೆ ಕಾರಕ. ನಾವು ಆಡುವಂಥ ಮಾತು, ನಮ್ಮ ಒಂದು ಬಳಸುವಂಥ ಭಾಷೆ, ಇದಕ್ಕೆ ಬುಧ ಕಾರಕನಾಗಿರ್ತಾನೆ. ಹಾಗಾಗಿನೇ ನಮ್ಮ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ದಿನ ಸಾಧ್ಯ ಇದೆ. ಹಾಗೆ ಅದೇ ಮಾತಿನಿಂದಲೇ ಸಮಸ್ಯೆಗಳನ್ನು ನಾವೇ ತಂದುಕೊಳ್ಳಲಿಕ್ಕೂ ಕೂಡ ಸಾಧ್ಯತೆ ಇದೆ. ಹಾಗಾಗಿ ಈ ಮಾತು ನಮ್ಮ ಏಳು ಬೀಳಿಗೆ ಕಾರಣವಾಗಿರುವಂಥದ್ದು ಈ ದಿನ. ಹಾಗೆ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಲೆಕ್ಕಾಚಾರಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಒಳ್ಳೆಯ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಲಾಭದ ದಿನ ಇದು. ಏಕೆಂದರೆ ನಿಮ್ಮ ವ್ಯವಹಾರಗಳಿಂದ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂತಹ ಸೌಲಭ್ಯಗಳು ಸಿಕ್ಕತ್ತೆ. ಇನ್ನು ಬರವಣಿಗೆಗಾಗಲಿ, ಓದಿಗಾಗಲಿ, ಕಲಿಕೆಗೆ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುವಂತಹ ಸಂದರ್ಭ ಇದೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಸ್ಬೋದು. ಇನ್ನು ಗೆಳೆತನಕ್ಕೆ, ಸ್ನೇಹಕ್ಕೆ ಬುಧ ಕಾರಕ.
ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳು ನಡೀತಾ ಇದ್ದರೆ ಅದರಿಂದ ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಬಿಸ್ನೆಸ್ ಈ ದಿನ ಬಹಳ ಪ್ರಗತಿದಾಯಕವಾಗಿರುತ್ತೆ. ಅದರಲ್ಲೂ ನಿಮ್ಮ ಚಟುವಟಿಕೆಗಳು ಈ ದಿನ ಗುರು ಹೋರಾದಲ್ಲಿ ಆರಂಭ ಆಗಿಬಿಟ್ರಂತೂ ಅತ್ಯುತ್ತಮ ಫಲಗಳೇ ನಿಮಗೆ ಸಿಕ್ಕುವಂಥದ್ದಿದೆ. ಏಕೆಂದರೆ ಗುರು ಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:31 ಬೆಳಿಗ್ಗೆ 10:28 ಇನ್ನು ಅಪರಾಹ್ನ 4:10 ಸಂಜೆ 5:07 ಹಾಗೆ ರಾತ್ರಿ 11:19 ರಾತ್ರಿ 12:22 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಶನಿ ಹೋರಾದಲ್ಲಿ ಆರಂಭ ಆದರೆ ಅದು ಕೂಡ ನಿಧಾನವಾಗಿ ನಡೆಯುತ್ತೆ. ಆರಂಭದಲ್ಲೇ ಸ್ವಲ್ಪ ತಡ ಆಗಿಬಿಡುತ್ತೆ, ಫಲಿತಾಂಶ ಇನ್ನೂ ತಡ ಆಗುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಇದು. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:34 ಬೆಳಿಗ್ಗೆ 9:31 ಹಾಗೆ ಅಪರಾಹ್ನ 3:13 ಅಪರಾಹ್ನ 4:10 ಇನ್ನು ರಾತ್ರಿ 10:16 ರಾತ್ರಿ 11:19 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಹಾಗೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಬುಧ ಹೋರ ಬಹಳ ಚೆನ್ನಾಗಿದೆ. ಒಟ್ಟಾರೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳು ಬುಧ ಹೋರಾದಲ್ಲಿ ನಡೀಲಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:41 ಬೆಳಿಗ್ಗೆ 7:37 ಇನ್ನು ಮಧ್ಯಾಹ್ನ 1:19 ಮಧ್ಯಾಹ್ನ 2:16 ಹಾಗೆ ರಾತ್ರಿ 8:10 ರಾತ್ರಿ 9:13 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳಿದ್ದರೆ ಅದನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ವ್ಯಾಪಾರ ವ್ಯವಹಾರಗಳಿಗೆ ಬಂಡವಾಳ ತೊಡಗಿಸುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಏನೇ ಇದ್ದರೂ ಶುಕ್ರ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 5:37 ಬೆಳಿಗ್ಗೆ 6:41 ಇನ್ನು ಮಧ್ಯಾಹ್ನ 12:22 ಮಧ್ಯಾಹ್ನ 1:19 ಹಾಗೆ ರಾತ್ರಿ 7:07 ರಾತ್ರಿ 8:10 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ವ್ಯವಹಾರಗಳು ಕೂಡ ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಅದರಲ್ಲೂ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥದ್ದು, ಇನ್ನು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಯಾವುದೇ ಇದ್ದರೂ ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳಾಗಲಿ, ಕ್ರೀಡಾಪಟುಗಳಾಗಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ವಿಚಾರ ಇದ್ದರೆ ಈ ಕುಜ ಹೋರ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:28 ಬೆಳಿಗ್ಗೆ 11:25 ಇನ್ನು ಸಂಜೆ 5:07 ಸಂಜೆ 6:04 ಹಾಗೆ ರಾತ್ರಿ 12:22 ರಾತ್ರಿ 1:25 ಕುಜ ಹೋರ ಇರುವಂಥ ಸಮಯ. ಹಾಗೆ ಈ ಕುಜ ಹೋರದಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು ನಿಮ್ಮ ಯಾವುದೇ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು, ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಅದು ಕೂಡ ನಿಮಗೆ ಬಹಳ ಚೆನ್ನಾಗಿ ಒಲಿದು ಬರುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ.
ಹಾಗೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ಪ್ರತಿನಿತ್ಯ ಇರುವಂಥದ್ದು. ಇದರ ಅನುಸರಣೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಪುಷ್ಯ ಮಾಸ ಅಂದರೆ ಧನುರ್ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಉದಯೋದಯಕ್ಕೆ ಇರುತ್ತೆ. ನಂತರ ಪಂಚಮಿ ತಿಥಿ ಮುಂದುವರಿಯುವಂಥದ್ದು. ಹಾಗಾಗಿ ಈ ದಿನ ತ್ಯಾಗರಾಜ ಸ್ವಾಮಿಗಳ ಆರಾಧನೆಯನ್ನ ಮಾಡುವಂತಹ ದಿನ. ಎಂದರೋ ಮಹಾನುಭಾವುಲು ಮಹಾನ್ ಕೃತಿಯನ್ನ ರಚನೆ ಮಾಡಿರುವಂತಹ ಶ್ರೀ ತ್ಯಾಗರಾಜರ ಆರಾಧನೆ ಇರುತ್ತೆ. ಇನ್ನು ಇದೇ 18ನೇ ತಾರೀಕು ಪುರಂದರದಾಸರ ಆರಾಧನೆ ಕೂಡ ಇರುವಂಥದ್ದು. ಹಾಗಾಗಿ ದಾಸಶ್ರೇಷ್ಠರ ಸಂಸ್ಮರಣೆ ಮಾಡುವಂತಹ ಒಂದು ವಿಶೇಷ ಸಂದರ್ಭ ಈಗ ಒದಗಿ ಬರ್ತಾ ಇರುವಂಥದ್ದು. ಇನ್ನು ನೆನ್ನೆಯ ಸಂಚಿಕೆಯಲ್ಲಿ ನಮ್ಮ ಮಿತ್ರರು ಬಹಳ ವಿಶೇಷವಾಗಿ ಹಸು ಕರುಗಳನ್ನು ಅಥವಾ ದನಗಳನ್ನು ಕೊಳ್ಳೋದಕ್ಕೆ ಯಾವ ನಕ್ಷತ್ರ ಸೂಕ್ತವಾಗಿದೆ ಅನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ರು. ಹಾಗೆ ಕೆಲವು ದಿನಗಳ ಹಿಂದೆ ಕೂಡ ಯಾವ ನಕ್ಷತ್ರ ಯಾವ ಕೆಲಸಕ್ಕೆ ಸೂಕ್ತ ಆಗಿದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇತ್ತು. ಹಾಗಾಗಿ ಸ್ಥೂಲವಾಗಿ ನಾವು 27 ನಕ್ಷತ್ರಗಳ ಪೈಕಿ ಯಾವ ನಕ್ಷತ್ರದಂದು ಮುಖ್ಯವಾಗಿ ಯಾವ ಕಾರ್ಯವನ್ನು ಮಾಡಿದ್ರೆ ಶ್ರೇಷ್ಠ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಇರುವಂತಹ ದಿನ ಗೃಹ ಪ್ರವೇಶವನ್ನು ಮಾಡ್ಬೋದು. ಮದುವೆ, ಉಪನಯನ ಇತ್ಯಾದಿಗಳನ್ನು ಮಾಡುವಂಥದ್ದು, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಶಸ್ತವಾಗಿದೆ ಅಶ್ವಿನಿ ನಕ್ಷತ್ರ. ಇದರ ಜೊತೆಗೆ ದನ ಕರುಗಳನ್ನು ಖರೀದಿ ಮಾಡುವಂಥದ್ದು, ವಾಹನ ಖರೀದಿ, ಆಭರಣ ಖರೀದಿಗೆ ಅಶ್ವಿನಿ ನಕ್ಷತ್ರ ಸೂಕ್ತವಾಗಿದೆ. ಇನ್ನು ಭರಣಿ ನಕ್ಷತ್ರದಲ್ಲಿ ಶಸ್ತ್ರಧಾರಣೆಯನ್ನು ಮಾಡ್ಬೋದು, ಅಗ್ನಿ ಕಾರ್ಯಗಳನ್ನು ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಅಥವಾ ಮನೆಗೆ ಬೇಕಾದಂತಹ ಒಲೆಯನ್ನು, ಗ್ಯಾಸ್ ಸ್ಟವ್ಗಳನ್ನು ಖರೀದಿ ಮಾಡಿ ತರುವಂಥದ್ದು. ಇನ್ನು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೆ ಭರಣಿ ನಕ್ಷತ್ರ ಚೆನ್ನಾಗಿರುತ್ತೆ. ಇನ್ನು ಕೃತ್ತಿಕಾ ನಕ್ಷತ್ರ ಬಹಳ ವಿಶೇಷವಾಗಿದೆ. ಸಾಲ ತೀರಿಸಲಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ನಕ್ಷತ್ರ ಇದು. ಇನ್ನು ಪಶುಗಳನ್ನು ಕ್ರಯ ವಿಕ್ರಯ ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದು, ಗಿಡ ನೆಡಲಿಕ್ಕೆ, ಇನ್ನು ಯಾವುದೇ ರೀತಿಯ ಸಂಗೀತ ವಾದ್ಯಗಳನ್ನು ಕಲೀಲಿಕ್ಕೆ ಕೃತ್ತಿಕಾ ನಕ್ಷತ್ರ ಚೆನ್ನಾಗಿದೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ವಿವಾಹ ಮಾಡ್ತಾರೆ, ಸೀಮಂತ ಮಾಡುವಂಥದ್ದು, ದೇವತಾ ಪ್ರತಿಷ್ಠಾಪನಾ ಕಾರ್ಯಗಳನ್ನು ಮಾಡುವಂಥದ್ದು, ಹೊಸ ವಸ್ತ್ರಗಳನ್ನು ಖರೀದಿ ಮಾಡಿ ಧರಿಸುವಂಥದ್ದನ್ನು ಕೂಡ ಮಾಡಬಹುದು. ಇನ್ನು ಮೃಗಶಿರ ನಕ್ಷತ್ರದಲ್ಲಿ ಅನ್ನಪ್ರಾಶನವನ್ನು ಮಾಡಿಸುವಂಥದ್ದು, ಅಕ್ಷರಾಭ್ಯಾಸ ಮಾಡುವಂಥದ್ದು, ಉಪನಯನ ಮಾಡುವಂಥದ್ದು, ಹಾಗೆ ಯಾತ್ರೆಯನ್ನು ಹೊರಡಲಿಕ್ಕೆ ಈ ಮೃಗಶಿರ ನಕ್ಷತ್ರ ತುಂಬ ಅನುಕೂಲಕರವಾಗಿರುತ್ತೆ. ಇನ್ನು ಆರಿದ್ರ ನಕ್ಷತ್ರದಲ್ಲಿ ಗರಡಿ ಸಾಧನೆಯನ್ನು ಮಾಡುವಂಥದ್ದು, ಅಗ್ನಿ ಕಾರ್ಯವನ್ನು ಮಾಡುವಂಥದ್ದು ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ. ಇನ್ನು ಪುನರ್ವಸು ನಕ್ಷತ್ರದಲ್ಲಿ ಬಿತ್ತನೆ ಕಾರ್ಯಗಳನ್ನು ಮಾಡ್ಬೋದು. ರೈತರಿಗೆ ತುಂಬ ಅನುಕೂಲಕರವಾಗಿರುವಂಥ ನಕ್ಷತ್ರ ಇದು. ಇನ್ನು ಪ್ರಯಾಣವನ್ನು ಮಾಡಲಿಕ್ಕಾಗಲಿ, ವಿದ್ಯಾಭ್ಯಾಸವನ್ನು ಆರಂಭ ಮಾಡಲಿಕ್ಕೆ, ನಾಮಕರಣವನ್ನು ಮಾಡಲಿಕ್ಕೆ, ವಾಸ್ತುಕ್ರಿಯೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಪುನರ್ವಸು ನಕ್ಷತ್ರ ಚೆನ್ನಾಗಿರುತ್ತೆ. ಇನ್ನು ಪುಷ್ಯ ನಕ್ಷತ್ರ ಸೀಮಂತವನ್ನು ಮಾಡಿಕೊಳ್ಳಿಕ್ಕೆ, ಅಭ್ಯಂಜನವನ್ನು ಮಾಡುವಂಥದ್ದು, ಕಿವಿ ಚುಚ್ಚಲಿಕ್ಕೆ ಮತ್ತು ಮಂತ್ರೋಪದೇಶವನ್ನು ಮಾಡಲಿಕ್ಕೆ ಪುಷ್ಯ ನಕ್ಷತ್ರ ಚೆನ್ನಾಗಿರುತ್ತೆ. ಹಾಗೆ ಆಶ್ಲೇಷ ನಕ್ಷತ್ರ ಬಾವಿಯನ್ನು ತೋಡುವಂಥದ್ದು, ಬೋರ್ವೆಲ್ಗಳನ್ನು ಕೊರೆಸುವಂಥದ್ದಕ್ಕೆ, ನಾಗಪ್ರತಿಷ್ಠಾಪನೆ ಮಾಡಲಿಕ್ಕೆ, ಹಾಗೆ ಸುರಂಗ ನಿರ್ಮಾಣವನ್ನು ಮಾಡಲಿಕ್ಕೆ ಆಶ್ಲೇಷ ನಕ್ಷತ್ರದ ದಿನ ಪ್ರಶಸ್ತವಾಗಿರುತ್ತೆ. ಇನ್ನು ಮಖ ನಕ್ಷತ್ರ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಗೋವಿನ ಸಂಬಂಧವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಗೋವಿನ ಕ್ರಯ ವಿಕ್ರಯ ಮಾಡುವಂಥದ್ದು, ಸಂಗೀತ, ನಾಟ್ಯ ಇತ್ಯಾದಿ ಕಲೆಗಳನ್ನು ಕಲೀಲಿಕ್ಕೆ ಆರಂಭ ಮಾಡುವಂಥದ್ದಕ್ಕೆ ತುಂಬ ಪ್ರಶಸ್ತವಾಗಿದೆ ಮಖ ನಕ್ಷತ್ರ. ಇನ್ನು ಪುಬ್ಬ ನಕ್ಷತ್ರ ಆಭರಣವನ್ನು ಧರಿಸಲಿಕ್ಕೆ, ವಾಹನ ಖರೀದಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಉತ್ತರ ನಕ್ಷತ್ರದಲ್ಲಿ ಅಂದರೆ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ಬೋದು, ಸೀಮಂತ ಮಾಡುವಂಥದ್ದು, ಉಪನಯನ ಮಾಡುವಂಥದ್ದು, ಹಾಗೆ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಈ ಉತ್ತರ ನಕ್ಷತ್ರ ತುಂಬ ಸೂಕ್ತವಾಗಿದೆ. ಇನ್ನು ಹಸ್ತ ನಕ್ಷತ್ರದ ದಿನ ನಾಮಕರಣ ಮಾಡ್ಬೋದು, ಔಷಧಿ ಸೇವನೆಯನ್ನು ಮಾಡ್ಬೋದು, ಗೃಹ ಪ್ರವೇಶ ಆಗಲಿ, ಯಾವುದೇ ರೀತಿಯ ಅಭಿಷೇಕಗಳನ್ನು ಭಗವಂತನಿಗೆ ಮಾಡಿಸುವಂಥದ್ದು, ಹೋಮ ಹವನಾದಿಗಳನ್ನು ಮಾಡಲಿಕ್ಕೆ ಈ ಹಸ್ತ ನಕ್ಷತ್ರ ಚೆನ್ನಾಗಿರುತ್ತೆ. ಇನ್ನು ಚಿತ್ತ ನಕ್ಷತ್ರ ಯಾವುದೇ ರೀತಿಯ ದತ್ತು ಸ್ವೀಕಾರ ಇರ್ಬೋದು, ವಸ್ತು ಸ್ವೀಕಾರ ಇರ್ಬೋದು, ಇದಕ್ಕೆ ಚೆನ್ನಾಗಿದೆ. ಬಿತ್ತನೆ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ,
ವ್ಯಾಪಾರ, ವ್ಯವಹಾರ, ಉದ್ಯೋಗ ಇತ್ಯಾದಿಗಳನ್ನು ಆರಂಭ ಮಾಡಲಿಕ್ಕೆ ಚಿತ್ತ ನಕ್ಷತ್ರ ಚೆನ್ನಾಗಿರುತ್ತೆ. ಇನ್ನು ಸ್ವಾತಿ ನಕ್ಷತ್ರದ ದಿನ ಅನ್ನದಾನವನ್ನು ಮಾಡಿದ್ರೆ ಬಹಳ ಬೇಗ ಫಲಗಳು ಸಿಕ್ಕತ್ತೆ. ಸಂಗೀತಾಭ್ಯಾಸಕ್ಕಾಗಲಿ, ಶಂಕುಸ್ಥಾಪನೆ ಮಾಡುವಂಥದ್ದು, ಗೃಹ ಪ್ರವೇಶ ಮಾಡಲಿಕ್ಕೆ ಈ ಸ್ವಾತಿ ನಕ್ಷತ್ರ ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಇನ್ನು ವಿಶಾಖ ನಕ್ಷತ್ರ ಧಾನ್ಯ ಸಂಗ್ರಹಣೆ ಮಾಡಲಿಕ್ಕೆ, ಯಂತ್ರಗಳನ್ನು ಖರೀದಿ ಮಾಡಲಿಕ್ಕೆ, ಹಾಗೆ ಯಂತ್ರ, ಮಂತ್ರ, ತಂತ್ರ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ, ಶಿಲ್ಪಕಲೆ ಇತ್ಯಾದಿಗಳನ್ನು ಕಲಿಯುವಂಥದ್ದಕ್ಕೆ ಬಹಳ ಪ್ರಶಸ್ತವಾಗಿರುತ್ತೆ ವಿಶಾಖ ನಕ್ಷತ್ರ. ಇನ್ನು ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ಈ ದಿನ ಯಾವುದೇ ರೀತಿಯ ವಾಸ್ತವಿಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಮಾಡಲಿಕ್ಕೆ, ಇನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಇನ್ನು ಜ್ಯೇಷ್ಠ ನಕ್ಷತ್ರ ಕಿವಿ ಚುಚ್ಚಿಸಲಿಕ್ಕೆ ಅಂದರೆ ಕರ್ಣವೇದನೆಗೆ, ಹಾಗೆ ಚೂಡ ಕರ್ಮವನ್ನು ಮಾಡಲಿಕ್ಕೆ ಅಂದರೆ ಚೌಲ ಮಾಡಲಿಕ್ಕೆ, ಉದ್ಯೋಗದ ಆರಂಭ ಮಾಡಲಿಕ್ಕೆ, ಸಂಗೀತ, ನೃತ್ಯ ಇತ್ಯಾದಿ ಕಲೆಗಳನ್ನು ಕಲೀಲಿಕ್ಕೆ ಅಥವಾ ರಂಗಪ್ರವೇಶ ಮಾಡಲಿಕ್ಕೆ ಜ್ಯೇಷ್ಠ ನಕ್ಷತ್ರ ಚೆನ್ನಾಗಿರುತ್ತೆ. ಇನ್ನು ಮೂಲ ನಕ್ಷತ್ರದಲ್ಲಿ ಸಾಮಾನ್ಯವಾಗಿ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ವಾಣಿಜ್ಯ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು, ಮನೆ ಖರೀದಿ ಮಾಡಲಿಕ್ಕೆ ತುಂಬ ಅನುಕೂಲ ಇರುತ್ತೆ. ಇನ್ನು ಪೂರ್ವಾಷಾಢ ನಕ್ಷತ್ರ ವಿಗ್ರಹಗಳನ್ನು ನಿರ್ಮಾಣ ಮಾಡಲಿಕ್ಕೆ, ವಿಗ್ರಹಗಳ ಪ್ರತಿಷ್ಠಾಪನೆಗೆ, ಬಾವಿ ನಿರ್ಮಾಣ ಮಾಡಲಿಕ್ಕೆ, ವಿದ್ಯಾಭ್ಯಾಸ ಆರಂಭ ಮಾಡಲಿಕ್ಕೆ ಪ್ರಶಸ್ತವಾಗಿರುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರದಲ್ಲಿ ಸೀಮಂತವನ್ನು ಮಾಡುವಂಥದ್ದು, ಮದುವೆ, ಗೃಹ ಪ್ರವೇಶ ಇತ್ಯಾದಿ ಮಂಗಳ ಕಾರ್ಯಗಳನ್ನು ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನು ಶ್ರವಣ ನಕ್ಷತ್ರ ಶಸ್ತ್ರಾಭ್ಯಾಸ ಮಾಡಲಿಕ್ಕೆ, ಆಭರಣ ಖರೀದಿ ಮಾಡಲಿಕ್ಕೆ, ವಸ್ತ್ರಾಲಂಕಾರ ಧಾರಣೆಗೆ ಚೆನ್ನಾಗಿದೆ. ಹಾಗೆ ಧನಿಷ್ಠ ನಕ್ಷತ್ರದಲ್ಲಿ ನಾಮಕರಣವನ್ನು ಮಾಡ್ಬೋದು, ಯಾತ್ರೆಯನ್ನು ಆರಂಭ ಮಾಡ್ಬೋದು, ದೇವತಾ ಸ್ಥಾಪನೆಯನ್ನು ಮಾಡುವಂಥದ್ದು, ಔಷಧಿ ಸೇವನೆಯನ್ನು ಮಾಡಲಿಕ್ಕೆ ಪ್ರಶಸ್ತವಾಗಿದೆ. ಇನ್ನು ಶತಭಿಷ ನಕ್ಷತ್ರ ಮನೆಯಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯವನ್ನು ಆರಂಭಿಸಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರ ಮರ ಕಡ್ಡಿಲಿಕ್ಕೆ, ಹಾಗೆ ಮರದ ಪೀಠೋಪಕರಣಗಳನ್ನು ಮಾಡಿಸ್ಲಿಕ್ಕೆ ಅಥವಾ ಅದನ್ನು ಮನೆಗೆ ತರಲಿಕ್ಕೆ, ಮನೆ ಕೆಡುವಂಥದ್ದಾಗಲಿ, ಮನೆಗಳಲ್ಲಿ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ಪೂರ್ವಭಾದ್ರ ನಕ್ಷತ್ರ ಚೆನ್ನಾಗಿರುತ್ತೆ. ಇನ್ನು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಬೋದು, ಮದುವೆ ಮಾಡ್ಬೋದು, ಗೃಹ ಪ್ರವೇಶ ಮಾಡ್ಬೋದು, ನಾಮಕರಣ, ಸೀಮಂತ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುತ್ತೆ. ಇನ್ನು ರೇವತಿ ನಕ್ಷತ್ರದ ದಿನ ವಾಹನವನ್ನು ಖರೀದಿ ಮಾಡ್ಬೋದು, ಆಭರಣಗಳನ್ನು ಖರೀದಿ ಮಾಡ್ಬೋದು, ಇನ್ನು ಮನೆ, ಭೂಮಿ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ರಿಂದ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ 27 ನಕ್ಷತ್ರಗಳಲ್ಲಿ ಸ್ಥೂಲವಾಗಿ ಮಾಡಬೇಕಾಗಿರುವಂತಹ ಕಾರ್ಯಗಳಿದೆ. ಆದರೆ ಇದರ ಒಳಗೆ ಇಳಿದು ನೋಡಿದ್ರೆ ಇನ್ನೂ ಬಹಳ ವಿಶೇಷವಾದಂತಹ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಬಹಳ ಚೆನ್ನಾಗಿದೆ ಕೆಲವು ನಕ್ಷತ್ರಗಳು. ಅದನ್ನ ಮುಂದಿನ ಸಂದರ್ಭದಲ್ಲಿ ನಾವು ಯಾವ ಯಾವ ಕೆಲಸಗಳನ್ನೇ ಯಾವ ಸಂದರ್ಭದಲ್ಲಿ ಮಾಡಬಹುದು, ಯಾವ ನಕ್ಷತ್ರ ಇರೋ ದಿನ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಮೊದಲನೇಗೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಬೋರ್ವೆಲ್ ತೋಡಿಸ್ಲಿಕ್ಕೆ, ಬಾವಿ ತೋಡಿಸ್ಲಿಕ್ಕೆ ತುಂಬಾ ಪ್ರಶಸ್ತವಾಗಿರುವಂತಹ ನಕ್ಷತ್ರಗಳು ಅಂತ ಹೇಳಿದ್ರೆ ರೋಹಿಣಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಮಖ ನಕ್ಷತ್ರ, ಹಸ್ತ ನಕ್ಷತ್ರ, ಅನುರಾಧ ನಕ್ಷತ್ರ, ಶ್ರವಣ ನಕ್ಷತ್ರ, ಉತ್ತರಾಭಾದ್ರ ಮತ್ತೆ ರೇವತಿ ನಕ್ಷತ್ರಗಳನ್ನು ಮಾಡಿದ್ರೆ ತುಂಬಾ ಪ್ರಶಸ್ತವಾಗಿರುತ್ತೆ. ಅದರಲ್ಲೂ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ ಕೂಪಾರಂಭವನ್ನ ಮಾಡಬೇಕು. ಹಾಗೆ ಯಾವ ಲಗ್ನದಲ್ಲಿ ಅಂತ ಹೇಳಿದ್ರೆ ಕರ್ಕಾಟಕ ಲಗ್ನ, ಮಕರ ಲಗ್ನ ಮತ್ತೆ ಮೀನ ಲಗ್ನಗಳಲ್ಲಿ ಈ ಬೋರ್ವೆಲ್ ತಿರುಗಿಸುವಂಥದ್ದನ್ನ ಮಾಡಿದ್ರೆ ಅಲ್ಲಿ ನಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ನೀರು ಬಹಳ ಹೇರಳವಾಗಿ ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಅದರಲ್ಲೂ ಲಗ್ನದಲ್ಲಿ ಚಂದ್ರ ಮತ್ತೆ ಶುಕ್ರರು ಶುಭವಾಗಿರಬೇಕು ಅನ್ನುವಂಥದ್ದು, ಮತ್ತೆ ಆ ಒಂದು ಸಂದರ್ಭದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಲ್ಲಿ ಬಾವಿಯನ್ನ ತೆಗೆದ್ರೆ ತುಂಬಾ ಶುಭವಾಗತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಇಲ್ಲಿ ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ನಾವು ನಕ್ಷತ್ರವನ್ನ, ಹಾಗೆ ತಿಥಿಯನ್ನ, ದಿನವನ್ನ ಕೂಡ ನಾವು ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಯಾವುದೇ ರೀತಿಯ ಜಿಜ್ಞಾಸೆಗಳಿದ್ರೆ, ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ವಾಟ್ಸಪ್ ಮಾಡಿ, ಅದರಲ್ಲಿ ನಿಮಗೆ ಉತ್ತರಗಳನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಒಟ್ಟಾರೆ ನಾವು ಆರಂಭ ಮಾಡುವಂತಹ ಯಾವುದೇ ಕೆಲಸ ಇದ್ರೂ ಕೂಡ ಶುಭ ಮುಹೂರ್ತದಲ್ಲಾಗ್ಲಿ, ಒಳ್ಳೆಯ ಹೊರದಲ್ಲಾಗ್ಲಿ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, 5ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ
ಈ ದಿನ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಅದರಲ್ಲೂ ಕೇತು 5ನೇ ಮನೆಯಲ್ಲೇ ಇರೋದ್ರಿಂದ ಈ ದಿನ ಸ್ವಲ್ಪ ನಿರ್ಲಿಪ್ತತೆ ಅನ್ನುವಂಥದ್ದು ಇರುತ್ತೆ, ಸ್ಥಿತಪ್ರಜ್ಞತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಆಸಕ್ತಿ ಕಡಿಮೆ ಇರುವಂಥದ್ದು. ಹಾಗಾಗಿ ಜೀವನದಲ್ಲೇ ಎಲ್ಲ ಒಂದು ಕಡೆ ಉತ್ಸಾಹವನ್ನು ಕಳೆದುಕೊಂಡಂಥ ಭಾವನೆ ಬರ್ತಾ ಇರುತ್ತೆ. ಹಾಗಾಗಿ ಯಾವುದರಲ್ಲೂ ಆಸಕ್ತಿ ಇಲ್ಲ, ಯಾವುದರಲ್ಲೂ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಭಗವಂತನ ಒಂದು ಇಚ್ಛಾನುಸಾರವಾಗಿ ನಡೀಲಿ ಅಂತಲೇ ನೀವು ನಿರ್ಲಿಪ್ತತೆಯ ಭಾವವನ್ನು ಹೊಂದುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಇರೋದರಿಂದ ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇರುವ ಕೆಲಸಗಳನ್ನೇ ಮುಂದುವರಿಸಿ, ಆದರೂ ಅಂಥ ಕೆಲಸಗಳಲ್ಲಿ ಬರುವಂಥ ಫಲಿತಾಂಶಗಳು ಕೂಡ ನಿಮಗೆ ತುಂಬ ನಿರಾಸೆಯನ್ನು ತರುತ್ತೆ. ಆದಾಯಕ್ಕಿಂತ ಖರ್ಚುಗಳು ಕೂಡ ಹೆಚ್ಚಾಗುವಂಥ ಸಂದರ್ಭ. ಆದರೆ ನಿಮ್ಮ ಒಂದು ಯೋಜನೆಗೆ ಬೇಕಾದಂತಹ ಹಣವನ್ನು ಸಾಲದ ರೂಪದಲ್ಲಿ ಪಡೆಯುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ಬಂಧು ಮಿತ್ರರ ಒಂದು ಬಳಗದಲ್ಲಿ ಮಾತ್ರ ಈ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ವೃತ್ತಿಯಲ್ಲಿ ಹಠಾತ್ತಾಗಿ ಬದಲಾವಣೆ ಕಾಣುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ದಿನದ ಪ್ರಯತ್ನ ನೀವು ಎಷ್ಟೇ ಮಾಡಿದ್ರೂ ಕೂಡ ಅದರ ಫಲ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಈ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆ ಇದು, ಸುಖ ಸ್ಥಾನ ಇದು. ಆದರೆ ಸುಖದಿಂದ ವಂಚಿತರು ನೀವು. ಏಕೆಂದರೆ ಈ ದಿನ ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ಕಡಿಮೆ ಇದೆ. ಸ್ವಲ್ಪ ಅದೃಷ್ಟ ಕೈ ಕೊಡುತ್ತೆ ಈ ದಿನ. ಅದಕ್ಕಾಗಿಯೇ ಹೆಚ್ಚು ಹೆಚ್ಚು ಅದೃಷ್ಟಗಳನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅದರಲ್ಲೂ ಈ ದಿನ ನಿಮ್ಮ ಆಯ್ಕೆ ಏನಿದೆ ಬಹಳ ಚೂಸಿಯಾಗಿ ಇರ್ತೀರಿ. ಅಂದರೆ ಒಂದಲ್ಲ ಎರಡಲ್ಲ 16 ಆಯ್ಕೆಗಳು ಮುಂದಿರುವಾಗ ಅದರಲ್ಲಿ ಒಂದನ್ನು ನೀವು ಈ ದಿನ ಸೆಲೆಕ್ಟ್ ಮಾಡಿಕೊಳ್ಳೋದ್ರಲ್ಲೇ ತುಂಬ ಎಡವುವಂಥ ಸಾಧ್ಯತೆಗಳು ಇರುತ್ತೆ. ಏಕೆಂದರೆ ನಿಮ್ಮ ವಿವೇಚನೆ ವಿವೇಕ ಅಷ್ಟೊಂದು ಪ್ರಬುದ್ಧವಾಗಿ ಇರಲ್ಲ. ಹಾಗೆ ಈ ದಿನದ ದೂರದೃಷ್ಟಿಯ ಕೊರತೆಯಿಂದ ಕೂಡ ಕೆಲವೊಂದು ವಿಚಾರಗಳಲ್ಲಿ ನಷ್ಟಗಳು ಉಂಟಾಗುವಂಥದ್ದು ಇದೆ. ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ ಯಾರಾದರೂ ಮಾಡೋರಿದ್ದರೆ ತುಂಬ ಎಚ್ಚರಿಕೆಯಿಂದ ಮಾಡಿ ಈ ದಿನ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು, ಎಕ್ಸ್ಟ್ರೀಮಿಟಿ ಇರಬಾರ್ದು. ಹಾಗಾಗಿ ಎಲೆ ಮರೆ ಕಾಯಿಯಂತೆ ಭಾಳ ರಕ್ಷಣಾತ್ಮಕವಾಗಿ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಇತಿಮಿತಿ ಏನು ಅದನ್ನು ಮೊದಲು ತಿಳ್ಕೊಳ್ಬೇಕು. ಅದರಂತೆ ವರ್ತಿಸುವಂಥ ಅಗತ್ಯತೆ ಇದೆ. ಇನ್ನು ಸ್ತ್ರೀಯರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಆದರೆ ವಿಶೇಷವಾಗಿ ಸ್ತ್ರೀಯರೇ ಈ ದಿನ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ಉಂಟಾಗುವಂಥ ಆರೋಗ್ಯ ಸಮಸ್ಯೆ ಏನಿದೆ ಅದು ನಿಮ್ಮನ್ನು ಬಹುವಾಗಿ ಬಾಧಿಸುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥದ್ದು. ಹಾಗಾಗಿ ಆರೋಗ್ಯ ಸುಧಾರಣೆಯತ್ತ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಮನೆಯ ಹೊರಗಿನ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ, ಏನೋ ಒಂದು ಬಿಗುವಿನ ವಾತಾವರಣ ಇರುತ್ತೆ. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ವಾದ ವಿವಾದಗಳಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದರೆ ಈ ದಿನ ಯಾವುದೇ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಯಾವುದೇ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ವಸ್ತು ಖರೀದಿ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾದಂಥ ವಾತಾವರಣ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಬಹಳ ಮುತುವರ್ಜಿಯಿಂದ ಆರಂಭ ಮಾಡುವಂಥದ್ದು ಇದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಸಾಮರ್ಥ್ಯ ಏನು, ಪ್ರತಿಭೆ ಏನು, ನಿಮ್ಮ ಒಂದು ಗುರಿ ಏನು, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಪ್ರತಿಷ್ಠೆಯ ಏರಿಕೆ ಆಗುವಂಥದ್ದು ಇದೆ. ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ
ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಆದಾಯ ಉತ್ತಮವಾಗಿರೋದ್ರಿಂದ ಯಾವುದೇ ರೀತಿಯ ಸ್ಥಿರಾಸ್ತಿ ಖರೀದಿ ಇರ್ಬೋದು, ಒಡವೆ ವಸ್ತ್ರಗಳ ಖರೀದಿ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಅದು ಈ ದಿನ ನಿಮಗೆ ಚೆನ್ನಾಗಿ ಆಗಿ ಬರುತ್ತೆ. ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಹೊಸ ವಿಚಾರಗಳನ್ನು ನಿಮ್ಮ ಹಳೆಯ ಸ್ನೇಹಿತರ ಜೊತೆ ಚರ್ಚೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಆಪ್ತ ಮಿತ್ರರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಜೊತೆಗೆ ಒಂದು ಧೈರ್ಯ, ಒಂದು ಬಲ, ಏಕೆಂದರೆ ಅವರ ಸಹಕಾರ ಪೂರ್ಣವಾಗಿ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡುವಂಥದ್ದು ಇದೆ. ವ್ಯವಹಾರದ ಈ ಪ್ರಗತಿದಾಯಕವಾದಂಥ ಕಾರ್ಯ ನಿಮ್ಮಲ್ಲಿ ಉತ್ಸಾಹವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕಾನೂನಿನ ವಿಚಾರ ಬಂದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಈ ದಿನ ಧನಸ್ಥಾನದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ಅಷ್ಟೊಂದು ಪ್ರಗತಿ ಇಲ್ಲ, ಅಷ್ಟೊಂದು ಲಾಭನೂ ಇಲ್ಲ, ಅನುಕೂಲತೆಗಳು ಇಲ್ಲ. ಹಾಗಾಗಿನೇ ವ್ಯವಹಾರಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬಸ್ಥರ ಒಂದು ನಡತೆ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಈ ದಿನ ಅವರ ಬಗ್ಗೆ ತೀವ್ರವಾದ ಅಸಮಾಧಾನ ಇರುತ್ತೆ. ಇದರಿಂದ ಮಾತಿನ ಚಕಮಕಿ ಉಂಟಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಗೃಹ ಕಲಹ ಏನಿದೆ, ಇದರಿಂದ ಕ್ಲೇಶ ಉಂಟಾಗುವಂಥದ್ದು ಇದೆ. ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ಬಹಳ ಸೆನ್ಸಿಟಿವ್ ಆಗಿರುವಂಥದ್ದು. ಯಾರು ಏನೇ ಒಂದು ಸಣ್ಣ ಪುಟ್ಟ ದೋಷದ ಬಗ್ಗೆ ಹೇಳಿದ್ರೂ ಕೂಡ, ನಿಮ್ಮ ಅವಗುಣಗಳ ಬಗ್ಗೆ ಮಾತಾಡಿದ್ರೂ ಕೂಡ ನಿಮಗೆ ಕೋಪ ವಿಪರೀತವಾಗಿ ಬರುತ್ತೆ. ಹಾಗಾಗಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ಬಗ್ಗೆ ಯಾರೇ ಏನೇ ರೀತಿಯ ಕಮೆಂಟ್ ಮಾಡಿದ್ರೆ ಅದು ನಿಮ್ಮಲ್ಲಿರುವಂಥ ಒಂದು ಅವಗುಣವನ್ನು ತಿದ್ದಿಕೊಳ್ಳಲಿಕ್ಕೆ ಅವರ ಒಂದು ಸಲಹೆ ಅನ್ನುವಂಥ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸಮಸ್ಯೆಗಳನ್ನೇ ಈ ದಿನ ನೀವು ಚಾಲೆಂಜ್ ಆಗಿ ಪರಿವರ್ತನೆ ಮಾಡಿಕೊಳ್ಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಡೆತಡೆಗಳಿಂದ ಕೂಡಿರುವಂಥದ್ದು. ಅದಕ್ಕಾಗಿ ಪ್ರಯಾಣದ ಬಗ್ಗೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಪೂರ್ವ ಸಿದ್ಧತೆ ಬೇಕಾಗುತ್ತೆ. ಇನ್ನು ವ್ಯವಹಾರಗಳು ನಿರಾಶಾದಾಯಕವಾಗಿ ಇರುವಂಥದ್ದು. ವಾವ್ ಅನ್ನೋಂಥ ರೀತಿಯಲ್ಲಿ ಯಾವುದೂ ನಡೆಯಲ್ಲ. ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಆದರೆ ಈ ದಿನ ಸ್ವಲ್ಪ ಭಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆದರೂ ಕೂಡ ಆತ್ಮವಿಶ್ವಾಸ ಚೆನ್ನಾಗಿದೆ. ಧೈರ್ಯ ನಿಮಗೆ ಹೊರಗೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಅಗಾಧವಾದಂಥ ಒಂದು ಚೈತನ್ಯ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಎಂಥದ್ದೇ ವಿವಾದಗಳಿದ್ರೂ ಕೂಡ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಒಂದು ಶಕ್ತಿ ಇದೆ, ಅಂಥ ಒಂದು ಸಾಮರ್ಥ್ಯ ಕೂಡ ಇದೆ. ಹಾಗೆ ಈ ದಿನ ಕೆಲವೊಂದು ಹಣಕಾಸಿನ ವಿಚಾರಗಳಲ್ಲಿ ಪ್ರಬುದ್ಧವಾದ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಕಷ್ಟಪಟ್ಟು ದುಡಿಮೆ ಮಾಡಬೇಕು ಅನ್ನುವಂಥ ಒಂದು ಬುದ್ಧಿವಾದವನ್ನು ಕುಟುಂಬಸ್ಥರಿಗೆ ತಿಳಿಸುವಂಥದ್ದು, ಇದೆಲ್ಲ ಈ ದಿನದಲ್ಲಿ ಆಗುತ್ತೆ. ಒಟ್ಟಾರೆ ಈ ದಿನ ನಾಯಕರಾಗಿ ಇರ್ತೀರಿ, ನಾಯಕತ್ವದ ಗುಣಗಳಿರುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಅದು ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರತಿಫಲನ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಮಯ ಇದೆ. ಹಾಗಾಗಿ ನಿಮ್ಮ ಎಫರ್ಟ್ಗೆ ಮೀರಿದಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಇದರಿಂದ ಸಂತೋಷ ಇದೆ, ಇದರಿಂದ ಉತ್ಸಾಹ ಇದೆ, ಇದರಿಂದ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಜವಾಬ್ದಾರಿಯುತವಾದಂಥ ನಿರ್ಧಾರಗಳು ಕೂಡ ಇದೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಈ ದಿನ ಸ್ವಲ್ಪ
ಪ್ರಗತಿ ಅನ್ನುವಂಥದ್ದು ಇದೆ. ಒಳ್ಳೆಯ ಮಾತುಕತೆ, ಒಳ್ಳೆಯ ಪೂರ್ವ ಸಿದ್ಧತೆ ಈ ದಿನದಲ್ಲೂ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಮನಸ್ಸಿನ ಬಯಕೆಗಳು, ಆಸೆಗಳು, ನಿರೀಕ್ಷೆಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಏಕೆಂದರೆ ಎಲ್ಲವೂ ಕೂಡ ಈ ದಿನ ನಿಮಗೆ ಪೂರ್ಣವಾಗಿ ದಕ್ಕಲ್ಲ. ಏಕೆಂದರೆ ಕೆಲಸದಲ್ಲೇ ನಿಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೆಲಸದಲ್ಲೇ ಹೆಚ್ಚು ಸಮಯ ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಸಮಯ ನಿಮಗೆ ತುಂಬ ಕಡಿಮೆ ಇರುತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮಿಶ್ರ ಫಲಗಳಿರುತ್ತೆ. ಶ್ರಮದಿಂದ ಮಾಡುವಂಥ ಕೆಲಸ ಪೂರ್ಣ ಆಗಲ್ಲ, ಆದರೆ ನೀವು ಕೆಲವೊಂದು ನಿರ್ದೇಶನಗಳನ್ನು ಮಾಡ್ತಿರಲ್ಲ, ಆ ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ. ನೀವೇ ಇನ್ವಾಲ್ವ್ ಆಗುವಂಥ ಕೆಲಸಗಳಲ್ಲಿ ಅಷ್ಟೊಂದು ಶ್ರಮದಾಯಕವಾಗಿದ್ದರೂ ಕೂಡ ಫಲಿತಾಂಶಗಳು ಬೇಗ ಸಿಕ್ಕಲ್ಲ ನಿಮಗೆ. ಹಾಗೆ ಕೆಲಸಗಳಲ್ಲಿ ಅಡೆತಡೆಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕಪ್ಸ್ ಅನ್ನುವಂಥದ್ದು ಜಾಸ್ತಿ, ಆರಂಭಿಕ ಅಡೆತಡೆಗಳು. ಇದನ್ನು ನೀವು ಗೆದ್ದು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಏಕಾಗ್ರತೆ ಬೇಕು, ನಿಮ್ಮ ಗುರಿ ತಲುಪುವಂಥ ಒಂದು ಹಠ ಬೇಕು. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಆತ್ಮವಿಶ್ವಾಸ ಆಗಲಿ, ನಿಮ್ಮ ಒಂದು ಪ್ರತಿಭೆ ಆಗಲಿ, ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದೃಷ್ಟ ಈ ದಿನ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬರುತ್ತೆ, ಆದರೆ ಅದನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಸೋಲಾಗುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಪ್ರಿಯಾರಿಟಿ ಕೂಡ ಶಿಫ್ಟ್ ಆಗೋದ್ರಿಂದ ನೀವು ನಿಮ್ಮ ಒಂದು ಕಂಫರ್ಟ್ ಝೋನ್ಗೆ ಬೇಕಾದಂಥ ಆದ್ಯತೆಯನ್ನು ಕೊಡಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ಟೀಕೆಗಳನ್ನು ಎದುರಿಸುವಂಥ ಸಂದರ್ಭ ಕೂಡ ಬರ್ಬೋದು, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಭರವಸೆ ಇದರ ಮೇಲೆ ನಿಂತಿರುವಂಥದ್ದು. ಹಾಗಾಗಿ ಬೇರೆ ಯಾರಿಗಾದರೂ ಏನೇ ರೀತಿಯ ಪ್ರಾಮಿಸ್ ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ವ್ಯಕ್ತಿತ್ವ ಒಂದು ಹಂತಕ್ಕೆ ತಲುಪುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗಳು ಏನೇ ಇದ್ದರೂ ಕೂಡ ಅದನ್ನು ಪೂರೈಸ್ಕೊಳ್ಳಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಆದರೆ ಈ ದಿನ ನಿಮ್ಮ ಬಯಕೆಗಳನ್ನೇನಾದರೂ ನೀವು ನಿಯಂತ್ರಣ ಮಾಡಲಿಲ್ಲ ಅಂದರೆ ಅಲ್ಲಿಂದ ಸ್ವಲ್ಪ ಕಹಿ ಅನುಭವಗಳು ಆಗುವಂಥದ್ದು, ಎಲ್ಲೋ ಒಂದು ಕಡೆ ಅವಮಾನ ಆಗುತ್ತೆ. ಹಾಗೆ ನಿಮ್ಮ ಒಂದು ನಡತೆಯನ್ನು ಪ್ರಶ್ನಿಸುವಂಥವರು ಕೂಡ ಹುಟ್ಕೊಳ್ತಾರೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ ಬಹಳ ವಿಶೇಷತೆ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಪ್ರಯತ್ನಗಳಲ್ಲೂ ಕೂಡ ಲಾಭ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ಈ ದಿನ ಪ್ರಗತಿಯಲ್ಲೇ ಇರುತ್ತೆ. ಆದರೆ ಆದಾಯಕ್ಕಿಂತ ಈ ದಿನ ಮಿತಿಮೀರಿದ ಖರ್ಚುಗಳ ಬಗ್ಗೆ ಆಲೋಚನೆ ಮಾಡಿಬಿಟ್ಟಿದ್ದೀರಿ. ಆದರೆ ಖರ್ಚನ್ನು ಕಡಿಮೆ ಮಾಡಬೇಕು, ನಾಳೆಗಾಗಿ ಉಳಿತಾಯ ಮಾಡಬೇಕು, ಇದು ಕೂಡ ನಿಮ್ಮ ಮನಸ್ಸಿಗೆ ಬರಬೇಕಾಗತ್ತೆ. ಆದರೆ ಇದೆಲ್ಲವನ್ನು ಕೂಡ ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಈ ದಿನ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಅದನ್ನು ತಜ್ಞರ ಮುಂದೆ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬೇರೆಯವರ ಮೇಲೆ ಅತಿಯಾಗಿ ಅವಲಂಬನೆಗಳನ್ನು ಮಾಡಬೇಡಿ. ಇದು ಕೆಲಸಕ್ಕೆ ಅಡೆತಡೆಯನ್ನು ತರುವಂಥದ್ದಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದಲೇ ಟೀಕೆಗಳನ್ನು ಎದುರಿಸಬೇಕಾಗಿರುವಂಥ ಸಂದರ್ಭ. ಹಾಗೆ ನಿಮ್ಮ ಪ್ರಯತ್ನಗಳು ಕೂಡ ಕೆಲವೊಮ್ಮೆ ವ್ಯರ್ಥ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಅಗತ್ಯ ಇದ್ದರೆ ಮಾತ್ರ ಸಹಾಯ ಮಾಡಿ. ಇನ್ನು ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ನಿಮಗೆ ಜಯವನ್ನು ತಂದುಕೊಡುತ್ತೆ, ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಒಂದು ನಿರ್ಣಾಯಕವಾದಂತಹ ಸಮಯದಲ್ಲಿ ನಿಮ್ಮ ಆಪ್ತ ಸ್ನೇಹಿತರ ಸಹಾಯ ನಿಮಗೆ ಸಿಕ್ಕತ್ತೆ. ಒಂದು ಬಹಳ ಕ್ರೂಷಿಯಲ್ ಪೀರಿಯಡಲ್ಲೇ ನಿಮ್ಮ ಸ್ನೇಹಿತರು ನಿಮ್ಮನ್ನು ಕೈ ಹಿಡಿತಾರೆ. ಹಾಗಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಸಹಕಾರವನ್ನು ತೋರಿಸಿದ್ದಾರೆ, ಅಂಥವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಇದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇರುವಂತಹ ದಿನ, ದಶಮದಲ್ಲಿ ಚಂದ್ರ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ, ಕರ್ಮಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಕರ್ಮ, ನಿಮ್ಮ ಉದ್ಯೋಗ, ನಿಮ್ಮ ಚಟುವಟಿಕೆ, ನಿಮ್ಮ ಸಂಪಾದನೆಗಾಗಿ ಇಟ್ಕೊಂಡಿರುವಂಥ ಒಂದು ಆದಾಯದ ಮೂಲ, ಇದು ನಿಮಗೆ ಉತ್ತಮವಾದಂಥ ಪ್ರತಿಫಲವನ್ನು ಕೊಡುತ್ತೆ. ಅಂದರೆ ನಿಮ್ಮ ಎಫರ್ಟ್ ಏನಿದೆ ಅದಕ್ಕೂ ಮೀರಿದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಒಳ್ಳೆಯ ದಿನ ಇದು. ಹಾಗೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ, ಯಾವುದೇ ರೀತಿಯ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಈ ದಿನ ನಿಮಗೆ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನೀವು ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾದಂಥ ಹಣ ಹೇಗೋ ನಿಮಗೆ ತಲುಪತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಭರವಸೆ ಏನಿದೆ, ಆತ್ಮವಿಶ್ವಾಸ ಏನಿದೆ, ಅದರಿಂದ ನಿಮ್ಮ ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗೆ ಈ ದಿನ ಸಮಯದ ಸರಿಯಾದ ಪರಿಪಾಲನೆ ಇರ್ಬೋದು, ಶಿಸ್ತುಬದ್ಧವಾದಂತಹ ಜೀವನ ಇರ್ಬೋದು, ಹಾಗೆ ಮುಂದೆ ಆಗುವಂತಹ ಫಲಿತಾಂಶಗಳನ್ನು ಊಹೆ ಮಾಡಿ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ದೂರದರ್ಶಿತ್ವ ಇರ್ಬೋದು. ಇದೆಲ್ಲದರ ಫಲ ನಿಮಗೆ ಧನಾತ್ಮಕವಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನೀವು ಎಲ್ಲೆಲ್ಲಿ ಓಡಾಡ್ತೀರಿ, ಎಲ್ಲೆಲ್ಲಿ ಕೈ ಹಾಕ್ತೀರಿ, ಅಲ್ಲೆಲ್ಲವೂ ಕೂಡ ಈ ದಿನ ಸ್ವಲ್ಪ ಸ್ಪರ್ಧೆ ಇರ್ಬೋದು, ಸ್ವಲ್ಪ ಕಷ್ಟ ಇರ್ಬೋದು, ಆದರೂ ಅದನ್ನು ನಿಭಾಯಿಸುವಂಥದ್ದು ಇದೆ. ಅಂಥ ಒಂದು ಧೈರ್ಯ ಇದೆ. ಎಲ್ಲ ಕಡೆಯಿಂದ ನಿಮಗೆ ಬೆಂಬಲ ಸಿಕ್ಕತ್ತೆ ಈ ದಿನ. ಇನ್ನು ವಿಶೇಷವಾಗಿ ಈ ದಿನ ಸಮಸ್ಯೆಗಳನ್ನೇ ಒಂದೊಂದಾಗಿ ಅವಕಾಶಗಳನ್ನಾಗಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಇದೆ. ಸಮಸ್ಯೆ ನಮಗಲ್ಲದೆ ಇನ್ಯಾರಿಗೆ ಬರಬೇಕು ಅನ್ನುವಂಥ ಒಂದು ಧೋರಣೆ ನಿಮ್ಮದು. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ಈ ದಿನ, ಅದರಲ್ಲೂ ಸಂಜೆಯ ಸಮಯದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರ್ರಾಶಿ. ಧನುರ್ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, 9ನೇ ಮನೆ ಮಿಶ್ರ ಫಲಗಳನ್ನು ಸೂಚಿಸ್ತಾ ಇದೆ ಈ ದಿನದಲ್ಲಿ. ಅದರಲ್ಲೂ ಈ ದಿನ ನಿಮಗೆ ಸಿಗುವಂಥ ಮಾಹಿತಿಗಳೇನಿದೆ ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಅನುಭವದಂತೆ ಕೆಲಸಗಳಾಗಲಿ, ಹಾಗೆ ನುರಿತರಿಂದ ಮತ್ತು ತಜ್ಞರಿಂದ ಮಾತ್ರ ಕೆಲವೊಂದು ಸಲಹೆಗಳನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ತ್ರಾಸ ಅನ್ನಿಸ್ಬೋದು, ಸ್ವಲ್ಪ ಒತ್ತಡ ಅನ್ನಿಸ್ಬೋದು. ಏಕೆಂದರೆ ಇಲ್ಲ ಸಲ್ಲದ ಕೆಲಸ ಕಾರ್ಯಗಳನ್ನೆಲ್ಲ ಮೈ ಮೇಲೆ ಹಾಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಯಾರನ್ನೋ ಓಲೈಸಲಿಕ್ಕೆ ಹೋಗಿ ಸ್ವಲ್ಪ ಹಣವನ್ನು ಖರ್ಚು ವೆಚ್ಚಗಳಿಗೂ ಕೂಡ ಈಡು ಮಾಡುವಂಥದ್ದಾಗತ್ತೆ. ಹಾಗಾಗಿ ಆದಷ್ಟು ಇಂಥ ಅನಗತ್ಯ ವೆಚ್ಚಗಳನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ. ಇನ್ನು ಈ ದಿನ ಕೆಲವೊಂದು ಮನೆಯ ಕಾರ್ಯಕ್ರಮಗಳಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸುವಂಥದ್ದು ಕೂಡ ಇದೆ. ಆದರೆ ಮನೆಯ ವಾತಾವರಣ ಈ ದಿನ ನಿಮಗೆ ಸ್ವಲ್ಪ ಕಸಿವಿಸಿಯನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೆಚ್ಚಿನ ಬಂಡವಾಳ ಹೂಡುವಂಥ ಒಂದು ಪ್ರಯತ್ನ ಏನಾದರೂ ಇದ್ದರೆ ಮುಂದೂಡುವಂಥದ್ದು ಉತ್ತಮ. ಆದರೆ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮ್ಮ ಒಂದು ವರ್ತನೆಯಲ್ಲಿ ಸ್ಪಷ್ಟತೆ ಇರಬೇಕಾಗತ್ತೆ. ನಿಮ್ಮ ಬಿಹೇವಿಯರಲ್ಲಿ ಬಹಳ ಒಂದು ಕ್ಲಾರಿಟಿ ಬೇಕು. ಅದರಿಂದಲೇ ನಿಮ್ಮ ಒಂದು ತೀರ್ಮಾನಗಳು ಸಕಾಲಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ದೋಷಾರೋಪಣೆ ಕೂಡ ಇದೆ ನಿಮ್ಮ ಮೇಲೆ. ಇನ್ನು ಈ ದಿನ ಯಾರಿಗಾದರೂ ಯಾವುದೇ ರೀತಿಯ ಭರವಸೆ ನೀಡುವ ಮೊದಲು ಸರಿಯಾಗಿ ಯೋಚನೆ ಮಾಡಿ. ಪ್ರಮುಖವಾಗಿರುವಂಥ ಈ ವ್ಯವಹಾರಗಳು ಸರಿಯಾಗಿ ನಡೀತಾ ಇದೆ ಇಲ್ಲವೇ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಹಾಗಾಗಿನೇ ಈ ಹಣಕಾಸಿನ ವ್ಯವಹಾರಗಳನ್ನು ಸದ್ಯಕ್ಕೆ ನೀವು ಮುಂದೂಡುವಂಥದ್ದು ಉತ್ತಮ. ಬಹಳ ಉತ್ತಮವಾದಂತಹ ಅಷ್ಟೇ ಬಲಿಷ್ಠವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರ್ತಾ ಇದೆ. ಅದನ್ನು ಅನುಸರಣೆ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು, ಮಹಾಲಕ್ಷ್ಮಿ ಇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ. ಹಾಗಾಗಿನೇ ಕೆಲಸ ಕಾರ್ಯಗಳಿಂದ ನಿಮಗೆ ಅಷ್ಟೊಂದು
ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಕೆಲಸವೇ ಫೇಲ್ ಆಯಿತು ಅನ್ನುವಂಥ ಒಂದು ವರ್ತಮಾನ ಬರುತ್ತೆ. ಹಾಗೆ ಶ್ರಮದಿಂದ ಕೆಲಸ ಮಾಡಿದ್ರೂ ಕೂಡ ಅದು ಪೂರ್ಣ ಆಗಲ್ಲ. ಒಂದು ವೇಳೆ ಹಠದಿಂದ ಪೂರ್ಣ ಮಾಡಿದ್ರೂ ಕೂಡ ಫಲಿತಾಂಶ ನಿಮಗೆ ಕೈಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಮಧ್ಯವರ್ತಿಗಳ ಪಾಲಾಗುವಂಥದ್ದು ನಿಮ್ಮ ಸುಖ, ಶಾಂತಿ ಮತ್ತು ಸಮೃದ್ಧಿ. ಇನ್ನು ಈ ದಿನ ಪಾಲುದಾರಿಕೆ ವ್ಯವಹಾರಗಳು ಸ್ವಲ್ಪ ಆರಂಭದಲ್ಲಿ ಚೆನ್ನಾಗಿ ನಡೆಯುತ್ತೆ. ಆದರೆ ಮುಂದೆ ಮುಂದೆ ಭಿನ್ನಾಭಿಪ್ರಾಯಗಳನ್ನು ತರಿಸುತ್ತೆ. ಏಕೆಂದರೆ ನೀವು ವ್ಯವಹಾರಗಳಲ್ಲಿ ಅಷ್ಟೊಂದು ಶಿಸ್ತುಬದ್ಧವಾಗಿ ಇರೋದಿಲ್ಲ. ಆದ್ದರಿಂದಲೇ ಬೇರೆಯವರಿಗೆ ಸ್ವಲ್ಪ ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಈಗಲೇ ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಟೀಕೆಗಳ ಸುರಿಮಳೆ ಆಗುವಂಥದ್ದು ಕೂಡ ಇದೆ. ಯಾವುದೋ ಒಂದು ಕೆಲಸದ ನಿರ್ವಹಣೆಯಲ್ಲಿ ಆಗಿರುವಂಥ ಒಂದು ನಿಧಾನಗತಿ ಇರ್ಬೋದು, ಒಂದು ಲೋಪದೋಷ ಇರ್ಬೋದು. ಇದರಿಂದ ಈ ದಿನ ನೀವೇ ಟಾರ್ಗೆಟ್ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡದ ದಿನ, ಹಾಗೆ ಈ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂಥ ದಿನ ಇದು. ಇನ್ನು ಉದ್ಯೋಗಸ್ಥರಿಗೆ, ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ಟೈಮ್ ಚೆನ್ನಾಗಿದೆ. ನಿಮ್ಮ ವ್ಯವಹಾರಗಳನ್ನು ನೀವು ಮುಂದುವರಿಸಲಿಕ್ಕಾಗಲಿ ವಿಸ್ತರಣೆ ಮಾಡಲಿಕ್ಕಾಗಲಿ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಆದರೆ ಈ ದಿನ ಪ್ರಗತಿಯತ್ತ ಮಾತ್ರ ನಿಮ್ಮ ಲಕ್ಷ್ಯ ಇರಬೇಕು. ಇನ್ನು ಬೇರೆ ಯಾವುದೇ ರೀತಿಯ ಕಡೆಗೂ ಕೂಡ ನಿಮ್ಮ ಗಮನ ಹೋಗದಂತೆ ನೋಡಿಕೊಳ್ಳಿ. ಇನ್ನು ನಿಮ್ಮ ಕಾಲಾವಧಿ ಏನಿದೆ ಇದರಲ್ಲಿ ಸ್ವಲ್ಪ ಗಡಿಬಿಡಿಯಿಂದಲೇ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸ್ವಭಾವ. ಹಾಗಾಗಿ ಅಂಥ ವಿಚಾರಧಾರೆಗಳು ನಿಮಗೆ ಸಂಜೆಯ ವೇಳೆಗೆ ಪೂರ್ಣ ಫಲವನ್ನು ಕೊಡುತ್ತೆ. ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ. ವಿಶೇಷವಾಗಿ ನಿಮಗೆ ದಾಂಪತ್ಯ ಸುಖ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಶಸ್ಸಿದೆ. ಹಾಗೆ ಈ ದಿನ ಸಂತಾನಾಪೇಕ್ಷೆಗಳಿಗೂ ಕೂಡ ಏನೋ ಒಂದು ಭರವಸೆಯ ಮಾತು ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಉತ್ತಮವಾದಂಥ ಅನುಭವಗಳಾಗುವಂಥ ಸಂಭವ ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಧಾರ್ಮಿಕ ಸಮಾರಂಭ ಇರ್ಬೋದು, ಅಥವಾ ಶುಭ ಕಾರ್ಯಗಳ ಬಗ್ಗೆ ಇರ್ಬೋದು. ನೀವು ತಳೆದಿರುವಂಥ ನಿರ್ಧಾರ, ನಿಮ್ಮ ಒಂದು ಜವಾಬ್ದಾರಿ ಈ ದಿನ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದರಿಂದ ನಿಮ್ಮ ವಿವೇಚನೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗುವಂಥದ್ದು ಇದೆ. ಇನ್ನು ಶ್ರಮದಿಂದ ಮಾಡಿರುವಂತಹ ಕೆಲಸಗಳು ಎಂದೂ ಕೂಡ ಅಪೂರ್ಣ ಆಗಲ್ಲ. ಈ ದಿನ ಕೂಡ ನಿಮ್ಮ ಕೆಲಸ ಬೇಗ ಬೇಗ ಪೂರ್ಣ ಆಗುತ್ತೆ. ಬೇಗ ಬೇಗ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ನಿಮ್ಮ ಕುಟುಂಬಸ್ಥರಿಂದಲೇ ನಿಲುಗಡೆಗೆ ಒಳಪಡುವಂಥ ಸಾಧ್ಯತೆ ಇದೆ. ಅವರೇ ಆ ಕೆಲಸ ಬೇಡ ಅಂತ ಹೇಳಿ ಅಡ್ಡಗಾಲು ಹಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರಿ ತಲುಪುವಂಥ ನಿಟ್ಟಿನಲ್ಲಿ ನೀವು ನಿಮ್ಮ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಕೂಡ ಪೂರ್ಣ ಮಾಡಬೇಕು ಅಂಥ ಒಂದು ಜಿಜ್ಞಾಸೆ ಈ ದಿನ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತೆ. ವ್ಯಾಪಾರ ವ್ಯವಹಾರಗಳು ಲಾಭದ ಹಾದಿಯಲ್ಲಿ ಸಾಗ್ತಾ ಇದೆ. ಹಾಗೆ ಈ ದಿನ ನಿರುದ್ಯೋಗದ ಪ್ರಯತ್ನಗಳು ಕೂಡ ಯಶಸ್ಸು ಕಾಣುವಂಥದ್ದು ಇದೆ. ನಿಮಗೆ ಅನುಕೂಲಕರವಾಗಿರುವಂಥ ಒಂದು ವಿಳಾಸ ಗೊತ್ತಾಗುತ್ತೆ, ಒಬ್ಬರ ಪರಿಚಯ ಆಗುತ್ತೆ. ಈ ದಿನ ಅದರಂತೆ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಯಕೆಗಳನ್ನು ನಿಯಂತ್ರಣ ಮಾಡಿಕೊಳ್ಳಲೇಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ. ಸನ್ನಿವೇಶಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಪರಿಸ್ಥಿತಿಗಳು ಪಾಸಿಟಿವ್ ಆಗಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಚಟುವಟಿಕೆಯಲ್ಲಿ, ಕೆಲಸ ಕಾರ್ಯದಲ್ಲಿ ನಿಮಗೆ ತುಂಬ ಉತ್ಸಾಹ ಇರುತ್ತೆ. ಆರಂಭಿಕವಾಗಿ ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡಬಹುದು. ಆದರೂ ಕೂಡ ಅದನ್ನು ಮರೆತು ದೈನಂದಿನ ಕೆಲಸಗಳಲ್ಲಿ ಇನ್ವಾಲ್ವ್ ಆಗುವಂಥದ್ದು ಇದೆ. ಬಹಳ ಬೇಗ ಮತ್ತೆ ಟ್ರ್ಯಾಕ್ಗೆ ವಾಪಸ್ಸು ಬರುವಂಥದ್ದು ಇದೆ. ಹೊಸ ಪರಿಸ್ಥಿತಿಗೆ ಬಹಳ ಬೇಗ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಇನ್ನು ಈ ದಿನ ಬಾಲ್ಯ ಸ್ನೇಹಿತರ ಭೇಟಿ ನಿಮಗೆ ಒಂದು ಸಂತೋಷದ ಜೊತೆಗೆ ಒಂದು ಪುಟ್ಟ ಉಡುಗೊರೆಯನ್ನು ಕೂಡ ತರುವಂಥ ಸಾಧ್ಯತೆ ಇದೆ. ಹೊಸ ಪರಿಚಯ ನಿಮಗೆ ಈ ದಿನ ಲಾಭದಾಯಕವಾಗಿರುತ್ತೆ. ಹಾಗೆ ವಾಹನ ಖರೀದಿ ಪ್ರಯತ್ನಗಳೇನಾದರೂ ಇದ್ದರೆ
ಅದು ಕೂಡ ಒಂದು ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಬಿಟ್ಟು ಕೊಡುವಂಥ ಸಂದರ್ಭ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಯಾವ ಕೆಲಸ ಮೊದಲು ಯಾವ ಕೆಲಸ ನಂತರ ಅನ್ನುವಂಥದ್ದನ್ನು ನೀವು ನೋಡಿದ್ರೆ ಕೆಲಸ ಸುಗಮವಾಗುತ್ತೆ. ಬಹಳ ಬೇಗ ಅದನ್ನು ಮುಗಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ, ಯಶಸ್ವಿಯಾಗುತ್ತೆ. ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು ಬಹಳ ಬೇಗ ಸ್ಪರ್ಧೆಗೆ ಇಳಿಯುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಕೂಡ ಇರುತ್ತೆ. ಇದನ್ನು ನಿಯಂತ್ರಣ ಮಾಡಿಕೊಂಡ್ರೆ ಗುರಿಯನ್ನು ತಲುಪಲಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಸ್ತ್ರೀ ವರ್ಗದವರಿಂದ ನಿಮಗೆ ಹಣಕಾಸಿನ ನೆರವು ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಕೆಲವೊಂದು ಖರೀದಿಯ ಪ್ರಯತ್ನಗಳಿಗೆ ಅವರ ಬೆಂಬಲ ಇದೆ, ನಿಮಗೂ ಕೂಡ ಸಮಾಧಾನ ಇದೆ. ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಸುಗಮವಾಗಿ ಸಾಗುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಮುಂದುವರಿರಿ. ಇನ್ನು ಯಾವುದೇ ವಿಚಾರದಲ್ಲಿದ್ದರೂ ಕೂಡ ದಾಖಲೆ ಪತ್ರಗಳನ್ನು ಮಾತ್ರ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇದೊಂದನ್ನು ಮಾತ್ರ ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ, ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.